ಹಾಯ್, ನಾನಿವತ್ತು ಒಂದು ಮಲಯಾಳಂ ಮೂವಿ ಬಗ್ಗೆ ರಿವ್ಯೂ ಕೊಡತ್ತೇನೆ. ಮಾರ್ಕೆಟ್ದಾಗ ನೀವೆಲ್ಲ ನೋಡ್ದಂಗೆ ಮಲಯಾಳಂ ಮೂವೀಸ್ ಭಾರಿ ಪೀಕ್ನಾಗ ಅದಾವು. ದಟ್ ಮೇ ಬಿ ಚಂದ್ರ, ಕಾಂತ, ಬ್ರಹ್ಮಯುಗಮ್ ಇವೆಲ್ಲ ಪೀಕ್ ಮೂವೀಸ್ ಈಗ ಮಲಯಾಳಂನಾಗ ಇರೋವಂದ್ರೆ ಮಲಯಾಳಂದವ್ರು ಕ್ರೇಜಿ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್ ಎಲ್ಲ ತೆಗೆಯತ್ತಾರ. ಹಂಗೆ ರೀಸೆಂಟಾಗಿ ಇನ್ನೊಂದು ಮೂವಿ ಸತೆ ಬಂದೈತಿ, ನಿವಿನ್ ಪಾಲಿ. ನೀವು ಇವ್ರನ್ನ ಪ್ರೇಮಂ ಮೂವಿದಾಗ ಸತ ನೋಡಿರ್ಬೋದು. ಇವ್ರು ಅದ್ರಾಗ ಸಹ ಆ್ಯಕ್ಟ್ ಮಾಡ್ಯಾರ. ಮೂವಿ ಬೇಸಿಕಲಿ ಬಂದು ಒಬ್ಬ ಬ್ರಾಹ್ಮಣ್ ಆರ್ಟಿಸ್ಟ್ ಇರ್ತಾನ, ಅವನಿಗೆ ಮ್ಯೂಸಿಷಿಯನ್ ಆಗ್ಬೇಕಂತ ಇರ್ತೈತಿ. ಅಪಾರ್ಚುನಿಟಿ ಸಿಗದ ಕಾರಣ ವಾಪಸ್ ಅವ್ನ ಊರಿಗೆ ರಿಟರ್ನ್ ಆಗಿರ್ತಾನ. ಆಗ ಅವನಿಗೆ ಒಂದು ಗೋಸ್ಟ್, ಅವನ ಲೈಫ್ನಾಗ ಒಂದು ಗೋಸ್ಟ್ ಎಂಟ್ರಿ ಆಕೈತಿ. ಆಮೇಲೆ ಫಿಲ್ಮ್ ಮಾತ್ರ ಕ್ರೇಜಿ ಗುರು. ಮೂವಿದಾಗ ಅಂತ ಹೇಳ್ಕೊಳೋ ಅಂಥ ಪ್ಲಾಟು ಅಥವಾ ಏನಾದ್ರು ಕ್ರೇಜಿ ಸ್ಟೋರಿ ಏನಿಲ್ಲ, ಬಟ್ ಇರೋ ಸ್ಟೋರಿನ ಸಿಂಪಲ್ ಕ್ಯೂಟ್ ಆಗಿ ತೋರ್ಸ್ಯಾರ. ಆದ್ರೆ ಮೂವಿ ಮಾತ್ರ ಭಾರಿ ಹಾರ್ಟ್ ವೆಲ್ಮಿಂಗ್, ಎಂಜಾಯಬಲ್ ಐತಿ. ಇಫ್ ಯು ಆರ್ ಸ್ಟ್ರೆಸ್ಡ್ ಅಬೌಟ್ ಲೈಫ್, ಟೇಕ್ ಅ ಸೀಟ್, ಹ್ಯಾವ್ ಅ ಪಾಪ್ಕಾರ್ನ್ ಅಂಡ್ ಜಸ್ಟ್ ವಾಚ್ ಇಟ್. ಈ ಮೂವಿ ನೋಡಿದ್ರೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಕೈತಿ ಅಂತ ನಾ ಹೇಳತ್ತಿಲ್ಲ, ಬಟ್ ಏನೋ ನಿಮ್ಮ ಮೂಡ್ ರಿಫ್ರೆಶ್ ಆಗ್ಬೋದು, ವಿಚ್ ಈಸ್ ದ ವರ್ಕ್ ಆಫ್ ಮೂವಿ. ಒಂದು ಮೂವಿ ನಮಗೆ ಏನ್ ಮಾಡ್ಬೋದು ಅಂದ್ರೆ ಒಂದು ರಿಫ್ರೆಶಿಂಗ್ ಮೂಡ್ ಅಥವಾ ರಿಫ್ರೆಶ್ಮೆಂಟ್, ಲೈಫ್ನಾಗ ರಿಫ್ರೆಶ್ಮೆಂಟ್ ಕೊಡ್ಬೇಕು. ಅದು ಮೂವಿ ಕೆಲಸ ಹೌದು. ಅದನ್ನ ಈ ಮೂವಿ ಪರ್ಫೆಕ್ಟ್ಲಿ ಮಾಡತ್ತೈತಿ. ಈ ಮೂವಿ ಹೆಸರು ಬಂದು ಸರ್ವಂ ಮಾಯಾ ಅಂತ. ನಿಮಗೇನಾದರೂ ಲಿಂಕ್ಸ್ ಬೇಕಿದ್ರೆ ಕಮೆಂಟ್ ಮಾಡಿ. ಬಾಯ್ ಬಾಯ್.